ಅಯ್ಯೋ ಲೇಟ್ ಆಗಿ ಬರ್ತೀವಿ ಅಂದರು ಎಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲಪ್ಪ. ನೋಡಿ ಅವರು ರಾಮ್ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಅವ್ರ ತಮ್ಮ ರಮಣ್. ಸರ್ ನಮಸ್ಕಾರ. ಅವ್ರಿಗೆ ಮದುವೆ ಆಗಿದೆ. ಈ ಹುಡುಗಿ ರಿಯಾಕ್ಷನ್ ನೋಡ್ತಾ ಇದ್ರೆ ಯಾಕೋ ಇದು ಹೊಗೆನೆ ಅನ್ಸ್ತಾ ಇದೆ. ನೋಡಿ ಸ್ವಾಮಿ, ನಿಮ್ ಮಗಳನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ರಾಣಿ ಮಹಾರಾಣಿಯಾಗಿ ನೋಡ್ಕೊಳ್ತಾರೆ. ಹಾಗೇನೆ ಇವರಿಗೆ ತಂದೆ ತಾಯಿ ಇಲ್ಲ, ನಿಮ್ಮನ್ನೇ ಸ್ವಂತ ತಂದೆ ತಾಯಿ ತರ ನೋಡ್ಕೊಳ್ತಾರೆ. ಅವ್ರಿಗೆ ತಂದೆ ಆಗೋಷ್ಟು ನನಗ್ ವಯಸ್ಸಾಗಿಲ್ಲ ಬಿಡಿ. ಸುಮ್ನೆ ತಮಾಷೆ ಮಾಡ್ದೆ. ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಳ್ಳೆ ಮರ್ಯಾದೆ. ಶೀಲಾ, ಟೀಚರ್. ಎಸ್. ಇವನು ದಿನಾಂಕಾಗೆ ಪ್ರಿಯಾಂಕ ಅಂತ ಬರ್ದವನೆ. ಇಲ್ಲ ಟೀಚರ್, ನಾನ್ ಬರ್ದಿಲ್ಲ. ಯಶ್ವಂತ್ ಟೀಚರ್, ನಾನ್ ಬರ್ದಿಲ್ಲ. ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೋ? ಯಶ್ವಂತ್ ಆತರ ಎಲ್ಲ ಬರಿಬಾರ್ದು. ಯಾಕೋ? ರಾಮ್, ಯಾಕಿಂಗ್ ಮಾಡ್ತೀಯಾ? ಸುಮ್ನೆ ಕುತ್ಕೊಳಕ್ ಆಗಲ್ವಾ? ದಡ್ಡ, ಒಂಚೂರು ಬುದ್ಧಿ ಇಲ್ಲ ನಿಂಗೆ. ಟೀಚರ್ ನಿನ್ನ ಬೈದಿದ್ದಕ್ಕೆ ನಂಗ್ ತುಂಬಾ ಬೇಜಾರಾಯ್ತು ಗೊತ್ತಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ ಶೀಲಾ. ಟೀಚರ್ ಇನ್ನೊಂದ್ಸರಿ ಬೈಲಿ, ಅವ್ರ ಬಾಯಿಗೆ ಕೈಗೆ ಫೆವಿಕಾಲ್ ಹಾಕಂಟಿಸ್ಬಿಡ್ತೀನಿ ಅಷ್ಟೇ. ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ಶೀಲಾ. ರಾಮ್, ಕೈ ಬಿಡಿ, ಯಾರಾದ್ರೂ ನೋಡ್ತಾರೆ. ಕೈ ಬಿಡಿ ಶೀಲಾ. ಕೈ ಬಿಟ್ರೆ ತಪ್ಪು ತಿಳ್ಕೊತಾರೆ, ಕೈ ಹಿಡ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಂತಾರೆ? ಪ್ಲೀಸ್. ಶೀಲನ್ ಮದ್ವೆ ಆಗೋಯ್ತು. ಶೀಲನ್ ಮದ್ವೆ ಆಗೋಯ್ತು. ಶೀಲನ್ ಮದ್ವೆ ಆಗೋಯ್ತು. ನೀನೇನ ಹುಡ್ಕೋ? ಶೀಲಾ, ಯಾಕೆ? ಮಗನೇ, ನಾನೇನ್ ಮಾಡ್ದೆ? ಜೀವನ ಹಾಳು ಮಾಡಿದಲ್ದೆ ನನ್ ಮಗಳ ಜೀವನ ಹಾಳು ಮಾಡಕ್ ಬಂದಿದ್ಯಾ? ಈ ಪೊರ್ಕೆಯಲ್ಲಿ ನೀನ್ ಕೈಕಾಲು ಮುರಿತೀನಿ. ನನ್ ಜೀವನದಲ್ಲಿ ಏನೇನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಎಲ್ಲ ಹಾಳಾಗೋಯ್ತು. ಕಾಪಾಡಿ ಸರ್. ನೀನು Escape!